ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಿನ್ನೆ ಹಾಕಿದ ವೀಡಿಯೋ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ನಮ್ಮ ಆಂಟಿ ಊರಿಗೆ ಹಬ್ಬಕ್ಕೆ ಬಂದಿದ್ವಿ ಅಂತ ಒಂದು ವೀಡಿಯೋ ಹಾಕಿದ್ದೇನಲ್ವ, ಅದರ ಕಂಟಿನ್ಯೂಷನ್ ವ್ಲಾಗ್ ಇದು. ನಮ್ಮ ಆಂಟಿ ಊರಿಗೆ ಹಬ್ಬಕ್ಕೆ ಬಂದಿದ್ವಿ, ಇದು ಮತ್ತು ಮರುದಿನದ ವ್ಲಾಗ್ ಇದು. ಇಲ್ಲಿ ಒಂದು ಅಜ್ಜಿ ಬಂದಿದ್ದರು. ನಮ್ಮ ಆಂಟಿ ಇದ್ದಾರಲ್ಲ, ನಮ್ಮ ಆಂಟಿಯ ಮಗಳ ಅತ್ತೆ ಅವರು. ಸೊ ಅವ್ರು ಮಾತಾಡ್ತಾಯಿದ್ರು. ಅವ್ರ ಮಾತು ಕೇಳ್ಕೊಂತ ಸುಮ್ಮನೆ ಕೂತ್ಕೊಂಡಿದ್ವಿ. ಆಮೇಲೆ ಇವ್ರು ಬಂದುಬಿಟ್ಟು ಮಗಳು ನೋಡಿ ಬಂದುಬಿಟ್ಟು ಮೊಬೈಲ್ ನೋಡ್ಕೊತ ಆರಾಮಾಗಿ ಮಲ್ಕೊಂಡಿದ್ಲು. ದೊಡ್ಡ ಮಗಳು ಇರಲಿಲ್ಲ. ದೊಡ್ಡ ಮಗಳು ಇನ್ನೊಂದು ಊರಲ್ಲಿ ಬಾನ ಆಯಿತು ನಮ್ಮ ಅಕ್ಕರೂರಲ್ಲಿ ಅಂತ ನಮ್ಮ ಅಮ್ಮನ ಜೊತೆಯಲ್ಲಿ ನಮ್ಮ ದೊಡ್ಡ ಮಗಳು ಹೋಗಿದ್ಲು. ಅವರು ಬರ್ತಾರೆ ಮಧ್ಯಾಹ್ನ. ನನ್ನ ತಂಗಿ ಗಂಡ ಅವರೆಲ್ಲ ಹೋಗಿದ್ರು, ನಮ್ಮಮ್ಮ ಎಲ್ಲ ದೊಡ್ಡ ಮಗಳು ಎಲ್ಲ. ಅವ್ರು ಬರ್ತಾರೆ ಮಧ್ಯಾಹ್ನ, ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಭಾಳ ಊರಲ್ಲಿ ಹಬ್ಬ ಇರೋದ್ರಿಂದ ಎಲ್ಲ ಕಡೆ ಮೇಂಟೈನ್ ಮಾಡಬೇಕಲ್ಲ, ಹಂಗಾಗಿ ಒಂದೊಂದು ಊರಿಗೆ ಒಬ್ಬರು ಹೋಗಿದ್ದಾರೆ. ನಮ್ಮಪ್ಪ ಇನ್ನೊಂದು ಆಂಟಿ ಊರಿಗೆ ಹೋಗಿದ್ದಾರೆ. ಅವರ ಆಂಟಿ ಊರಿಗೆ ಮುಗಿಸ್ಕೊಂಬಿಟ್ಟು ಅವ್ರ ಅಮ್ಮರ ಊರಿಗೆ ಹೋಗ್ತಾರೆ, ಆ ಥರ. ಆಮೇಲೆ ಅವರು ಕೂತ್ಕೊಂಡು ನೀಲ್ ಫಾಲಿಶ್ ತಿದ್ದರು. ನಮ್ಮ ತಂಗಿ ಗಂಡ ಅಂದರೆ ನಮ್ಮ ಆಂಟಿ ಇದ್ದಾರೆ, ನಮ್ಮ ಆಂಟಿನ ಅಳಿಯ ಅವರು. ಅವರಿಗೆ ಮಕ್ಕಳು ಅಂದರೆ ಭಾಳ ಇಷ್ಟ, ಹೆಣ್ಮಕ್ಳು ಅಂದರೆ ಇದ್ದಿದ್ದು ತುಂಬ ಭಾಳ ಇಷ್ಟ. ಹಂಗಾಗಿ ಅವಳ ಕುಂಡಿಸ್ಕೊಂಡು ಏನೇನು ನೀಲ್ ಫಾಲಿಶ್ ಹಚ್ಕೊಂಬಂದಿಲ್ವಲ್ಲ, ಹಂಗೆ ಬಂದಿದ್ದೀಯಾ ಅಂತ ಹೇಳ್ತಾ ಮಾತಾಡ್ತಾ ಅವಳಿಗೆ ನೀಲ್ ಫಾಲಿಶ್ ಹಚ್ಚುತ್ತಿದ್ರು. ಅವಳು ಮಲ್ಕೊಂಡು ಮೊಬೈಲ್ ನೋಡ್ತಾಯಿದ್ಲು. ಅಷ್ಟೊತ್ತಿನ ನನ್ನ ತಂಗಿಯರು ನೋಡಿ, ನನ್ನ ತಂಗಿ ಮಗಳು, ನನ್ನ ತಂಗಿ, ನಮ್ಮಮ್ಮ ಎಲ್ಲ ಬಂದರು. ಅವ್ರ ಮಕ್ಕರೂರಿಂದ ಸೀದಾ ಇಲ್ಲಿಗೆ ಎಂಟ್ರಿ ಕೊಟ್ಟರು. ನಾನು ಅವಾಗ ಮಲ್ಕೊಂಡಿದ್ದೆ. ಫುಲ್ಲು ರಾತ್ರಿ ಎಲ್ಲ ನಿದ್ದೆ ಇಲ್ದಲೇ ಫುಲ್ಲು ಸುಸ್ತಾಗ್ಬಿಟ್ಟಿದ್ನ. ರಾತ್ರಿ ನಿದ್ದೆ ಎಲ್ಲ ಒಂದು 2 ಗಂಟೆಗೇನೋ ಮಲ್ಕೊಂಡಿದ್ದೆ. ಹಂಗಾಗಿ ನಿದ್ದೆ ಬಂತು ಅಂತ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಅಷ್ಟರಲ್ಲಾಗಲೇ ನನ್ನ ತಂಗಿ ಗಂಡ, ನಮ್ಮಮ್ಮ ಮತ್ತು ನನ್ನ ತಂಗಿ ಮಗಳು ಎಲ್ಲರೂ ಬಂದಿದ್ದರು. ನೋಡಿ, ನನ್ನ ತಂಗಿ ಇವಳು ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಅಮ್ಮ ನಿಚ್ಚು ಬಂದಿಲ್ಲ, ಅವಳು ಅಲ್ಲಿದ್ದಾಳೆ, ಇಲ್ಲಿಗೆ ಬರಲ್ಲ ಅಂತ ರಾತ್ರಿ ಎಲ್ಲ ಫುಲ್ ಬೇಜಾರು ಮಾಡ್ಕೊಂಡಿದ್ಲು. ಬಾ, ನಾನು ಊರಿಗೆ ವಾಪಸ್ ಹೋಗೋಣ, ಬೇಡ ಇಲ್ಲಿ ಇಲ್ಲಾಂದರೆ ಆ ಅಕ್ಕರ ಊರಿಗೆ ಅಲ್ಲಿಗೆ ಹೋಗೋಂಬ, ಅಲ್ಲಾದರೆ ನಿಚ್ಚು ಬಂದಿರ್ತಾರೆ, ಆಟ ಆಡ್ಸೋಣ ಅಂತ ತುಂಬ ಇದು ಮಾಡ್ತಿದ್ಲು. ಇಲ್ಲ ಬಿಡಮ್ಮ, ಬರ್ತಾರೆ, ಅವರೇ ಬೆಳಿಗ್ಗೆ ಬರ್ತಾರೆ, ನೀನೇನು ಟೆನ್ಷನ್ ತಗೋಬೇಡ, ಆಮೇಲೆ ಆಟ ಆಡಿಸುವಂಥವಳನ್ನ ಅಂತ ಹೇಳ್ತಾಯಿದ್ದೆ. ಅಷ್ಟರಲ್ಲಿ ಅವರೇ ಬಂದರು. ನಮ್ಮ ಅಪ್ಪಾಜಿನೂ ಅಷ್ಟೇ, ನಮ್ಮ ಆಂಟಿ ಊರಲ್ಲಿ ಬಾನ ಮುಗಿಸ್ಕೊಂಡು ಮತ್ತು ನಮ್ಮ ಅಜ್ಜಿ ಊರಲ್ಲೂ ಬಾನ ಮುಗಿಸ್ಕೊಂಡೆಲ್ಲ ಬಂದುಬಿಟ್ಟಿತ್ತು ಮಧ್ಯಾಹ್ನ. ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ ಬಂದಿರೋದು ಗೊತ್ತಿಲ್ಲ ನನಗೆ. ಯಾಕಂದರೆ ಫುಲ್ ನಿದ್ದೆ ಹೋಗ್ಬಿಟ್ಟಿದ್ದೀನಿ ನಾನು. ಹಾಗೆ ಮೊಬೈಲ್ ನೋಡ್ತಾ ಹಾಗೆ ಮಲ್ಕೊಂಬಿಟ್ಟಿದ್ದೆ. ಇವರೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಯಾಕೆಂದರೆ ನೆನ್ನೆ ಯಾರೂ ಇಲ್ಲ, ನಾನು ಒಬ್ಬಳೇ ಇದ್ದೆ ಅಷ್ಟೇ. ಒಂದಿಬ್ಬರೇನೋ ಅದೇ ಇನ್ನೊಂದು ಹೇಳಿದ್ನಲ್ಲ ನಮ್ಮ ಅತ್ತೆ, ನನ್ನ ತಂಗಿ ಇದ್ದಾಳೆ, ನನ್ನ ತಂಗಿ ಅತ್ತೆ, ಅವರು ಅಷ್ಟೇ ಇದ್ದಿದ್ದು. ಯಾರೂ ಇರಲೇ ಇಲ್ಲ. ನೆಂಟು ತುಂಬ ಬೇಜಾರಾಗಿರೋದು. ಇವತ್ತು ನೋಡಿ, ಇವತ್ತು ಹಬ್ಬದ ಕಳೆ ಅಂತ ಬಂತು. ಇವತ್ತು ಹಬ್ಬ ಅನ್ನಿಸ್ತಾ ಇದೆ ನಮಗೆ. ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪ, ನನ್ನ ತಂಗಿ ಗಂಡ, ನಮ್ಮಮ್ಮ ಮಕ್ಕಳು ಎಲ್ಲ ಬಂದಿದ್ರ. ತುಂಬ ಏನೋ ಒಂಥರ ಇವಾಗ ಹಬ್ಬದ ಫೀಲ್ ಅಂತ ಬರ್ತಾಯಿದೆ ನನಗೆ. ಆಮೇಲೆ ಎಲ್ಲರಿಗೂ ಮಧ್ಯಾಹ್ನ ಬಿಸಿ ಮುದ್ದೆ ಮಾಡಿಬಿಟ್ಟು ಊಟ ಮಾಡಿ ಎಲ್ಲರಿಗೂ ಊಟ ಕೊಡ್ತಾಯಿದ್ವಿ. ಆದರೆ ಎಲ್ಲರೂ ಚಿಕನ್ ಸಾಂಬಾರೆಲ್ಲ ಮಾಡಿರ್ತೀವಿ, ಅದರಲ್ಲಿ ಊಟ ಮಾಡೋಕ್ಕೆ ಆಸೆಪಟ್ಟರೆ. ನನ್ನ ಮಗಳು ನೋಡಿ, ಇಲ್ಲಿ ಮೊಸರನ್ನ ಊಟ ಮಾಡ್ತಾಯಿದ್ದಾಳೆ. ಅವಳಿಗೆ ಅಷ್ಟು ಇಷ್ಟ ಆಗಲ್ಲ ಚಿಕನ್ ಸಾಂಬಾರೆಲ್ಲ, ಹಂಗಾಗಿ ಮೊಸರನ್ನ ಊಟ ಮಾಡ್ತಾಯಿದ್ದಾಳೆ. ಆಮೇಲೆ ಇಲ್ಲಿ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಮಾತಾಡ್ತಾಯಿದ್ರು. ನನ್ನ ಮಕ್ಕಳು ಅಷ್ಟೇ ಸುಮ್ಮನೆ ಆಟ ಆಡ್ತಾಯಿದ್ರು. ಇಲ್ಲಿ ನೋಡಿ, ನಮ್ಮ ದೊಡ್ಡಮ್ಮ ಫುಲ್ಲು ನಿದ್ದೆ, ಊಟ ಮಾಡಿಬಿಡ್ತಾ ಮಧ್ಯಾಹ್ನ. ಇವಾಗ ಫುಲ್ ನಿದ್ದೆ ಮಾಡ್ತಾಯಿದ್ದಾರೆ. ನನ್ನ ತಂಗಿ ಇವರು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ಈಗ ಮಲ್ಕೊಂಡಿದ್ರಲ್ಲ, ಆ ದೊಡ್ಡಮ್ಮನ ಮಗಳು ಇವರು, ನಮ್ಮ ಅಕ್ಕ. ಆಮೇಲೆ ಇಲ್ಲಿ ನೋಡಿ, ಪುಟಾಣೀಸು ಗ್ಯಾಂಗ್ ಹೆಂಗೆ ಯಾವ ಥರ ಆಟ ಆಡ್ತಾಯಿದೆ ಅಂತ. ಆಮೇಲೆ ನಮ್ಮ ಅಕ್ಕನೂ ಮತ್ತು ನನ್ನ ತಂಗಿನೂ ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಇವ್ರು 3 ಜನ ಒಂದೇ ಥರ ಸೇರ್ಕೊಂಬಿಟ್ರಂತೂ ಫುಲ್ಲು ತಲೆನೋವು ನನಗೆ. ನೆನ್ನೆ ಹೆಂಗೋ ಒಬ್ಬಳೇ ಇದ್ಲು, ಅವಳು ಹೆಂಗೋ ಮೇಂಟೈನ್ ಮಾಡ್ತಿದ್ದೆ. ಮೊಬೈಲ್ ಕೊಟ್ಕೊಂಡಿಸ್ಬಿಟ್ರೆ ಹೆಂಗೋ ಸುಮ್ಮನೆ ಕುತ್ಕೊಂಡ್ಬಿಡ್ತಾಳೆ. ಬಟ್ ಇವ್ರು 3 ಜನ ಸೇರಿಬಿಟ್ರು ಅಂದರೆ ಮಕ್ಕಳು ನಮಗೆ ಇಲ್ಲದೆ ತಲೆನೋವು ಬರೆಸ್ತಾರೆ. ಆಮೇಲೆ ಇಲ್ಲಿ ನೋಡಿ, ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಇದು ಏನು ಶೇಂಗಾ ಹೋಳಿಗೆ ಅಂತಾರಲ್ಲ, ಶೇಂಗಾ ಹೋಳಿಗೆ ಮಾಡ್ತೀನಿ ಅಂತ ಇಬ್ಬರು ಮಾಡ್ತಾಯಿದ್ರು. ಮರುದಿನ ನೈಟು ನನ್ನ ತಂಗಿ ಗಂಡ ಎಲ್ಲ ಬಂದಿರಲ್ಲ, ಹಂಗಾಗಿ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಎಲ್ಲ ಉಂಡೆ ಕಟ್ಟಿಕ್ಕಿದ್ರು, ಮತ್ತು ಸ್ವಲ್ಪ ಬೇಸನೆಲ್ಲ ಸ್ವಲ್ಪ ಇಕ್ಕಿದ್ರು. ಮಾತಾಡೋದಿಲ್ಲ, ತಿಕ್ಕೋದಿಲ್ಲ, ನಮ್ಮನ್ನೆಲ್ಲ ಮಾಡಿ ಹಂಗೆ ಏನೇ ಮಾಡಿದ್ರು. ನಮ್ಮ ಅಕ್ಕರ ಮನೆ ಬಂದಿದ್ದು, ನಾವು ಮಾಡಿದ್ದು, ಮತ್ತೆ ಒಂದು ಈ ಥರ ಮಾಡಿದ್ರು. ನಾವು ಈ ಕಡೆ ಮಾಡ್ತಿದ್ದೆ, ಇವರೆಲ್ಲ ಮಾಡ್ತಾರೆ ಅಂತ ಅನ್ಬೇಕು. ಮಾಡೋದು ಇನ್ಯಾರು ಮಾಡ್ತಾರೆ? ನೋಡಿದ್ದೆಲ್ಲ ಕಳ್ಸಿಟ್ಟಿಯಾ? ಅಲ್ಲೆಲ್ಲ ಉಂಡೆ ಮಾಡಿಟ್ಟಿಯಾ? ಹೊಸಿದೆಲ್ಲ ಇದು ಕಳ್ಸಿಕ್ಕಿರಾ?
ಎಲ್ಲಿ ಇಲ್ಲಿ ಇದು ಹಸಿ ಅದ ಇದು ಹೈಲೈಟ್ ಮತ್ತೆ ಇಷ್ಟು ಈ ತಳ್ಳಕ್ಕೆ ಹಾಕ್ತೀರಾ ಒಬ್ಬಿಟ್ಟು ತಟ್ಟಕ್ಕೆ ತಟ್ಟದೆ ಇದು ನನಗೇನ ಇದು ಹಿಡಿತಿಲ್ಲಪ್ಪ ನಮ್ಮ ಕಲ್ಲುಂಡೆ ಮಾಡಂಗೆ ಅಲ್ಲ ಇದನ್ನ ಬಿಸಿಲಕ್ಕ ಇನ್ನೊಂದು ಗಟ್ಟಿ ಆಮೇಲೆ ನಮ್ಮ ಅಕ್ಕನ ಕೇಳ್ತಾ ಇದ್ದೆ ಅಂದರೆ ನಾನು ಶೇಂಗಾ ಹೋಳಿಗೆ ಎಲ್ಲ ಕೇಳಿದ್ದೆ ಬಟ್ ಮಾಡೋದೆಲ್ಲ ನನಗೆ ಗೊತ್ತಿಲ್ಲ ಯಾವ ಥರ ಮಾಡ್ತಾರೆ ಏನಂತ ಮಾಮೂಲಿ ಸೇಮ್ ಒಬ್ಬಿಟ್ಟು ಯಾವ ಥರ ಮಾಡ್ತಾರೆ ಅದೇ ಥರ ಮಾಡೋದು. ಇಲ್ಲಿ ಕಣ್ಕ ಎಲ್ಲ ಆಲ್ರೆಡಿ ಕಾಲ ಸಿಕ್ಕಿತ್ತು ನಮ್ಮ ಆಂಟಿ, ಬಟ್ ನಾನೇನೂ ಮಾಡಲಿಲ್ಲ. ಇವತ್ತು ಫುಲ್ಲು ರೆಸ್ಟ್, ನಮ್ಮ ಅಕ್ಕ ಬಂದಿತ್ತಲ್ಲ ಸ್ವಲ್ಪ ಸ್ವಲ್ಪ ರೆಸ್ಟ್ ಅಂದರೆ ನಮ್ಮ ಅಕ್ಕ ಸ್ವಲ್ಪ ಮಾಡ್ತಾಯಿತ್ತು, ಇದನ್ನ ಹೋಳ್ಗೆನ ಮಾಡ್ತಾಯಿತ್ತು. ಆಮೇಲೆ ಸುಮ್ಮನೆ ಸರಿ ಆಯಿತು ನಮ್ಮ ಅಕ್ಕ ಮಾಡ್ತಾಯಿದ್ದಾರೆ, ಇನ್ನೇ ನನ್ನ ಕೆಲಸ ಇಲ್ಲ ಅಂತ ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಮನೇಲೇ ಮಲ್ಕೊಂಡಿದ್ದೆ. ಸುಮ್ಮನೆ ಅದೇ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಹಾಗೆ ಉಳ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮೂರಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ನಮ್ಮ ಪರಿಚಯ ಇರೋರು ಗೊತ್ತಿರೋರು ಇದೆ ನಮ್ಮ ಅಪ್ಪಂಗೆಲ್ಲ. ಅವರು ಇದು ನಮ್ಮನೆಗೆ ಬನ್ನಿ ಅಂತ ಕಾಟ ಮಾಡ್ತಿದ್ರು. ಅಲ್ಲೇ ಪಕ್ಕದಲ್ಲೇ ಅದೇ ಊರಲ್ಲೇ ಸ್ವಲ್ಪ ಪಕ್ಕದ ಬೀದಿಲಿ ಮನೆಯವ್ರದ್ದು. ತುಂಬ ಇದಕ್ಕೆ ಮಾಡ್ತಾಯಿದ್ರು ಬನ್ನಿ ಅಂತ. ಹಂಗಾಗಿ ನಾವು ಹಂಗಾರು ಏನು ಹೋಗೋದು, ನಮ್ಮ ಅಮ್ಮನೂ ಒಬ್ಬರಾಗ್ರಿ ಅಂತ ಕರೆದು ಅವರು ಹಂಗಾರು ಬಿಡಲಿಲ್ಲ. ಬನ್ನಿ ಇಬ್ಬರು ಎಲ್ಲರೂ ಬನ್ನಿ ಅಂತ. ಪಾಪ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅವರೆಲ್ಲ, ಹಂಗಾಗಿ ಕರೆದ್ರು. ಹಂಗಾಗಿ ನಾವು ಹೋಗಿದ್ವಿ. ಆಮೇಲೆ ಸರಿ ಆಯಿತು ಹೋಗಿ ಬರೋಣ ಅಂತ ಹೋದ್ವಿ. ಪಾಪ ಅಷ್ಟೊಂದು ಬಲವಂತ ಮಾಡಿದ್ರಲ್ಲ ಬನ್ನಿ ಅಂತ, ಅದಕ್ಕೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಪರಿಚಯ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮೊದಲಿಂದಲೂ ಪರಿಚಯ ಅಲ್ವಾ, ನಮ್ಮೂರಲ್ಲೇ ಕಟಿಂಗ್ ಶಾಪೆಲ್ಲ ಇಟ್ಕೊಂಡಿದ್ದಾನೆ, ಹಂಗಾಗಿ ಪರಿಚಯ ಅವರು. ಆಮೇಲೆ ಊಟ ಮಾಡಿ ಅಂತ ತುಂಬ ಹಿಂಸೆ ಕೊಟ್ಟರು. ಇಲ್ಲ ನಮ್ಮ ಕೈಲಿ ಆಗೋಲ್ಲ ಅಂತ ಹೇಳಿದ್ಕೆ ಬಾಳೆಹಣ್ಣು ಕೊಟ್ಟರು. ಬಾಳೆಹಣ್ಣೆಲ್ಲ ಕಾಯ ಬಿಟ್ಟು ಶೇಂಗಾ ಬಿಟ್ಟು ಗಟ್ಟಿಗಾಯ್ತಲ್ಲ, ಚೆನ್ನಾಗಿ ಬಂದಿಲ್ಲ. ಒಂದು ಮಾಡಿಲ್ವಾ? ಮಾಡಿವಿ ನೋಡಲ್ಲ, ಆ ಕಡೆ ಇದೆ ನೋಡು. ಅದು ಯಾಕ ನೀಟಾಗೆ ಬರ್ತಾ ಇಲ್ಲವ? ಚೆನ್ನಾಗಿದಾವಲ್ಲ, ಚೆನ್ನಾಗವೆ ಅವು. ಇರೋದ್ರೆ ಒಂಥರ ಸೂಪರ್ ಶೇಂಗಾ ಹೋಳಿಗೆ, ಸೂಪರ್ ಶೇಂಗಾ ಹೋಳಿಗೆ. ಊಟ ಮಾಡ್ಬೋದು, ಇವಾಗ ಊಟ ಮಾಡಿ ಮಿಚ್ಚಿ ಊಟ ಮಾಡಿದ್ರೆ ಏನು ಎಲ್ಲ ಒಬ್ಬಿಟ್ಟು ತಟ್ಟೆ ಎಲ್ಲ ಆಗಿತ್ತು ನೋಡಿ. ಟೈಮ್ ಎಷ್ಟಾಗಿದೆ ಅಂದರೆ ರಾತ್ರಿ 2 ಗಂಟೆ ಆಗಿದೆ. ಟೈಮ್ ತೋರಿಸ್ತೀನಿ ನೋಡಿ, ರಾತ್ರಿ 2 ಗಂಟೆ ಆಗಿದೆ. ನಮ್ಮ ಆಂಟಿ ಒಬ್ಬಿಟ್ಟೆಲ್ಲ ತಟ್ಬಿಟ್ಟು ಎಲ್ಲ ಫುಲ್ಲು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮಲ್ಕೊಂಡಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಇನ್ನು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪ, ನನ್ನ ತಂಗಿ ಗಂಡ ಮಕ್ಕಳೆಲ್ಲ ಮಲ್ಕೊಂಡಿದ್ರು ಆಲ್ರೆಡಿ. ದೊಡ್ಡವ್ರು ಮಾತ್ರ ಕೂತ್ಕೊಂಡಿದ್ರು ಇನ್ನು ಮಾತಾಡ್ಕೊಳ್ತಾ. ಈ ಥರ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಬಂದರೆ ಈ ಥರ ಚೆಂದ ಅಲ್ವಾ ನೋಡಿ. ನಾವೆಲ್ಲ ಹೊರಗಡೆ ಮಲ್ಕೊಂಡಿದ್ವಿ. ಹಿಂದ್ಗಡೆ ಜಾಗ ಚೆನ್ನಾಗಿತ್ತು, ಅಂದರೆ ಗಾಳಿ ಬೀಸ್ತಾಯಿತ್ತು ಚೆನ್ನಾಗಿ. ಹೊರಗಡೆ ಈ ಥರ ಮಲ್ಕೊಳ್ಳೋದು ತುಂಬ ಅಪರೂಪದೆಲ್ಲ ಮೆಮೊರಬಲ್ ಅಂತರ. ಅವಾಗೆಲ್ಲ ನಾವು ಹಂಗೆ ಹೊರಗಡೆ ಎಲ್ಲ ಮಲ್ಕೊತಾ ಇದ್ವಿ, ಎಲ್ಲರ ಊರಿಗೆ ಹೋದ್ರೆ ಇಂದ. ಇವಾಗೆಲ್ಲ ಈ ಥರ ಎಲ್ಲ ಯಾರೂ ಹೊರಗಡೆ ಮಲ್ಕೊಳ್ಳೋಲ್ಲ, ಎಲ್ಲ ಮನೆ ಒಳಗೆ ರೂಮ್ ಮಾಡ್ಕೊಂಡಿರ್ತಾರೆ, AC ಫ್ಯಾನು ಹಾಕ್ಕೊಂತಾರೆ, ಮಲ್ಕೊಂಡ್ಬಿಡ್ತಾರೆ ಸುಮ್ಮನೆ. ಬಟ್ ಈ ಥರ ಹೊರಗಡೆ ಮಲ್ಕೊಳ್ಳೋದಿದ್ದಿಲ್ಲ, ಇದು ಎಷ್ಟೇ ದುಡ್ಡು ಕೊಟ್ಟರು ಸಿಗೋದೇ ಇಲ್ಲ ಈ ಥರ ಒಂದು ಲೈಫು ನೋಡಿ. ಎಲ್ಲರೂ ಈ ಕಡೆ ನಾನು, ನನ್ನ ತಂಗಿ, ನಮ್ಮಮ್ಮ, ನಮ್ಮ ಆಂಟಿ, ನನ್ನ ತಂಗಿ, ನನ್ನ ಮಗಳು, ಆಮೇಲೆ ಆ ಕಡೆ ಮುಂದೆ ನಮ್ಮ ಚಿಕ್ಕಪ್ಪ ಮತ್ತು ನನ್ನ ತಂಗಿ ಗಂಡ ಎಲ್ಲರೂ ಫುಲ್ ಈ ಥರ ಹೊರಗಡೆ ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಆಂಟಿ ನೋಡಿ ಇನ್ನೂ ಕೂತ್ಕೊಂಡು ಮಾತಾಡ್ತೈತೆ. ಅಂದರೆ ಏನೋ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ ಬಂದುಬಿಟ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ರೆ ಹಿಂಗೇ ರಾತ್ರಿ ಎಷ್ಟೊತ್ತಾರಾಗಲಿ ಬೆಳಕರಿಲಿ ಪರವಾಗಿಲ್ಲ, ಬಟ್ ನಾವು ಮಾತಾಡೋದು ಮಾತ್ರ ನಿಲ್ಲಿಸಲ್ಲ. ಅಂದರೆ ಹೆಣ್ಮಕ್ಳು, ಅಕ್ಕ ತಂಗಿಯರು, ಚಿಕ್ಕಮ್ಮ, ದೊಡ್ಡಮ್ಮ, ಆಂಟಿಗಳು ಈ ಥರ ಎಲ್ಲ ಸೇರಿದ್ರೆ ಇದೇ ಥರ ಅಲ್ವಾ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ಈ ಥರ ಎಲ್ಲ ಮಾತಾಡಿದ್ದು ಒಂಥರ ಎಷ್ಟು ಮಾತಾಡಿದರೂ ಮುಗಿಯೋದೇ ಇಲ್ಲ ನಮ್ಮದೊಂದು ಮಾತುಕತೆ. ಆಮೇಲೆ ಇದನ್ನೆಲ್ಲ ಮುಗಿಸ್ಬಿಟ್ಟು ಇದು ಮತ್ತೆ ಬೆಳಗ್ಗೆದು ಕಂಟಿನ್ಯೂಷನ್ ಆಗಿ ಮಾಡ್ತಾಯಿದ್ದೀನಿ. ರಾತ್ರಿ ಮಲ್ಕೊಂಡು ಬೆಳಗ್ಗೆ ಒಂದು 7 ಗಂಟೆ 7:15 ಆಯಿತು, ಅವಾಗ ಎದ್ವಿ. ಆಮೇಲೆ ನಮ್ಮ ಆಂಟಿ ಇಲ್ಲಿ ಕಾಫಿ ಇಟ್ಟಿತ್ತು ಟೀಗೆ ಅಂತ. ಮತ್ತು ಇವತ್ತು ಇಡ್ಲಿ ದೋಸೆನ ಮಾಡಬೇಕು, ಕಡುಬು ಮಾಡ್ತಾರಲ್ಲ ಆ ಥರ, ತಟ್ಟೆ ಇಡ್ಲಿ ಥರ ಆ ಥರ ಕಡುಬು ಮಾಡಬೇಕು. ಯಾಕಂದರೆ ಇಲ್ಲಿ ಇವತ್ತು ಸಿಡಿ ಅಂತ ಜಾತ್ರೆ ನಡೆಯುತ್ತೆ. ಇದೊಂದು 3-4 ದಿನ ಆಗುತ್ತೆ ಜಾತ್ರೆ, ಇದು ಬಾನ. ಹಂಗಾಗಿ ಇವತ್ತು ಎಲ್ಲ ನೆನ್ನೆ ನೈಟ್ ಎಲ್ಲ ಅದು ಚಿಕನ್ದೆಲ್ಲ ಖಾಲಿ ಮಾಡಿಬಿಟ್ಟು ಅದು ಕಡುಬು ಮಾಡಬೇಕು ಬಂದರಿಗೆಲ್ಲ. ಇವತ್ತು ಸ್ವೀಟ್ ಮಾಡಬೇಕು, ಹಂಗಾಗಿ ಕಡುಬು ಮಾಡೋಕ್ಕೆ ಅಂತ ನಮ್ಮ ಆಂಟಿ ಹಿಟ್ಟೆಲ್ಲ ರಾತ್ರಿನೇ ರುಬ್ಬಿ ಎಲ್ಲ ಇಟ್ಟಿತ್ತು. ಆಮೇಲೆ ನಾನಿಲ್ಲಿ ಸ್ವೀಟ್ ಚಟ್ನಿ ಇದು, ಆಮೇಲೆ ಖಾರ ಚಟ್ನಿ ಎರಡನ್ನೂ ರುಬ್ಬಿ ಇಟ್ಟಿದ್ದೆ. ಯಾಕಂದರೆ ಚೆನ್ನಾಗಿರುತ್ತೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎರಡೂ ಚೆನ್ನಾಗಿರುತ್ತೆ. ಈ ಸ್ವೀಟ್ ಚಟ್ನಿ ನೋಡಿ ಏನಿಲ್ಲ, ಅದಕ್ಕೆ ಸ್ವಲ್ಪ ಕಾಯಿ, ಬೆಲ್ಲ, ಏಲಕ್ಕಿ ಕಾಯಿ ಹಾಕ್ಬಿಟ್ರೆ ಅಷ್ಟೇ, ಅದು ಸ್ವೀಟ್ ಚಟ್ನಿ. ಮತ್ತು ಇನ್ನು ಮಾಮೂಲಿ ಖಾರ ಚಟ್ನಿ ಎಲ್ಲರೂ ಗೊತ್ತಿರುತ್ತಲ್ಲ, ಖಾರ ಚಟ್ನಿ ಮಾಡಿದ್ವಿ ಅಷ್ಟೇ.
ಎಲ್ಲ ರುಬ್ಬಿಟ್ಟು ಬಂದು ಆಮೇಲೆ ಈ ದೋಸೆನೂ ಇಡ್ಲಿನೂ ಹಾಕಿರಲಿಲ್ಲ. ನಮ್ಮ ಆಂಟಿ ನಾನು ಮಾಡ್ತೀನಿ ಅಂತ ಹೇಳಿತ್ತು. ಹಂಗಾಗಿ ಬಂದುಬಿಟ್ಟು ಇಲ್ಲಿ ನೋಡಿ ನನ್ನ ತಂಗಿ ಮಗಳು ಹಿಂದ್ಗಡೆ ಇಲ್ಲಿ ಆಟ ಆಡ್ತಿದ್ಲು. ನಮ್ಮ ಅಕ್ಕನೂ ಅಷ್ಟೇ ಹಿಂದ್ಗಡೆ ಕುತ್ಕೊಂಡಿತ್ತು. ಆಮೇಲೆ ಇದೆಲ್ಲ ಆದಮೇಲೆ ನಮ್ಮ ಆಂಟಿ ಮತ್ತು ನನ್ನ ತಂಗಿ ಎಲ್ಲರ ಜೊತೆಗೆ ಮಾತಾಡ್ತಾಯಿದ್ವಿ. ಏನೋ ಒಂಥರ ಈ ಥರ ಎಲ್ಲ ಒಂದು ಫಂಕ್ಷನ್ ಸೇರಿದಾಗ ಹಗಲು ರಾತ್ರಿ ಮಾತಾಡಿದ್ದೆ. ಎಷ್ಟು ಮಾತಾಡಿದ್ರು ನಮಗೆ ಮಾತು ಅನ್ನೋದು ನಿಲ್ಲೋದೇ ಇಲ್ಲ, ಮಾತು ಮುಗಿಯೋದು ಇಲ್ಲ. ಆಮೇಲೆ ನೋಡಿ ಮಕ್ಕಳೆಲ್ಲ ಸೇರ್ಕೊಂಡು ಮೊಬೈಲ್ ಇಟ್ಕೊಂಡು ಫುಲ್ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇಲ್ಲ ನಮ್ಮ ಆಂಟಿ ಮಾತು ಕೇಳಿಸ್ಕೊಳ್ಳಿ. ಎಲೆ ಮಾತ್ರ ಕರೆಕ್ಟಾಗಿ ಹೊಗೆ ಸೊಪ್ಪಿನಳು ಎಲ್ಲ ಕೆಂಚಿ ನಾಳಿಂದ ಶುರು ಕರ್ ಮೊಮ್ಮಗನ್ ತಗ ಆಟ ಓಡಿಸ್ಕೊಂಡು ಚಿಕ್ಕಿ ಬಂದು ಎಕ್ಕೆ ಅಂತೀನಿ ಅತ್ತೆ ಮೇಲೆ ಒರೆಸ್ತಿರ್ತೀನಿ ನಾನು ಕಣ್ಮುಚ್ಕೊಂಡು ಅವನು ಎದತ್ತಾನೆ ಬಾಯಿ ನಮ್ಮಮ್ಮಗ ನನ್ನೇ ಹಿಡಿದ್ಬಿಡು ನೀಟಾಗಿದ್ದೀನಿ ಹೆಂಗೆ ಸೂಪರ್ ಅಲ್ಲ ಅಣಿಗಿಕೊಂಡು ತಿಂದಕ್ಕಾಗಿ ಹಂಗೆ ಹೊಂಟು ಮಾತಾಡ್ತೇನೆ. ಈಗ ಫ್ರೆಶ್ ಅಪ್ ಆಗ್ಬೇಕೀಗ ಈಗ ಒಂದು 3 ದಿನ ರೂಢಿ ತಪ್ಪಿರುತ್ತೆ ನಿಂದು, ಮತ್ತೊಂದು 2 ದಿನ ಅಡ್ಜಸ್ಟ್ ಆಗಬೇಕು. ಬೇಜಾರಾಗುತ್ತೆ. ಅಲ್ಲಿ ಕೆಳಗ ಒಬ್ಳು ಬರೋಳು 2 ಹುಡುಗರು ತಿಂತಾವು ಅವು ಪಾಪ ನೋಡ್ಬೇಕು. ನಮ್ಮ ಆಂಟಿ ಮಾತುಕತೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸುಮ್ಮನೆ ಹಂಗೆ ಉಳ್ಕೊಂಡಿದ್ವಿ, ಮತ್ತೆ ಮಲ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಇವನು ನಮ್ಮ ಆಂಟಿ ಇನ್ನೊಂದು ಆಂಟಿ ಮಗ, ಇವನು ನನ್ನ ತಮ್ಮ ಮನು ಅಂತ. ಇವನು ಬಂದ. ಸರಿ ಆಯಿತು ಅಂತ ಇವನು ಮಾತಾಡ್ಸ್ಕೊಂಡು ಕೂತ್ಕೊಂಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಇವನು ಅಷ್ಟೇ ಮಾತಾಡಿಸ್ಬಿಟ್ಟು ಹೋದ. ಆಮೇಲೆ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.